ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಅತ್ಯಂತ ಪ್ರಜ್ಞಾವಂತ ಮತದಾರರಿರುವಂತಹ ಒಂದು ಕ್ಷೇತ್ರ. ಅನೇಕ ಸಾಹಿತಿಗಳಿಗೆ, ಗೌರವಿತ ಮುಖ್ಯಮಂತ್ರಿಗಳಿಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಂತ ಕ್ಷೇತ್ರ. ಆದರೆ ನಮ್ಮ ದೌರ್ಭಾಗ್ಯ ಈ ಬಾರಿ ಒಂದು ಚುನಾವಣೆಯಲ್ಲಿ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ, ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ಇದ್ಯಾವುದೂ ಕೂಡ ಚರ್ಚೆ ಆಗದೆ ಇವತ್ತು ಹಗುರವಾಗಿ ವ್ಯಕ್ತಿಗಳ ಮಧ್ಯ ದ್ವೇಷದ ಒಂದು ಮಾತನಾಡುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಒಬ್ಬ ಕೈಲಾಗದ ಒಂದು ವಿರೋಧ ಪಕ್ಷದ ನಾಯಕರುಗಳಿಗಿಂತ ಅವರ ಕೊನೆಯ ಆಯುಧ ಅಪಪ್ರಚಾರ ಅಂತ ಹೇಳ್ತಾರೆ. ಹಾಗಾಗಿ ಸಂಪೂರ್ಣವಾಗಿ ಅವರ ಪ್ರಚಾರ ಮಾಡಲಿಕ್ಕೆ ಯಾವುದೇ ಒಂದು ಒಳ್ಳೆಯ ವಿಚಾರಗಳಿಲ್ಲ. ಅಪಪ್ರಚಾರವೇ ಒಂದು ಪ್ರಚಾರವನ್ನಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಚುನಾವಣೆಯನ್ನ ಎದುರಿಸುವಂತ ಒಂದು ಪ್ರಯತ್ನವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ. ಜನರು ಅತ್ಯಂತ ಬುದ್ಧಿವಂತರಿದ್ದಾರೆ. ಇಷ್ಟು ವರ್ಷ ಆದರೂ ಕೂಡ ಈ ದೇಶವನ್ನ, ರಾಜ್ಯವನ್ನ, ಈ ಕ್ಷೇತ್ರವನ್ನ ಆಡಳಿತ ಮಾಡಿದಂತವ್ರು ನೀವು. ಆದರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರಬಹುದು, ಸಂಪೂರ್ಣ ಒಂದು ಅಭಿವೃದ್ಧಿ ಕಾರ್ಯ ಇರಬಹುದು, ಇದು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಆಗಿದೆ. ಗೌರವಿತ ನಮ್ಮ ಕುಮಾರಸ್ವಾಮಿಗಳು ಮತ್ತೆ ಸನ್ಮಾನಿಸಿದ ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಸಂದರ್ಭ ಕೂಡ ಅನೇಕ ಯೋಜನೆಗಳನ್ನ ಶಿವಮೊಗ್ಗ ಕ್ಷೇತ್ರಕ್ಕೆ ತರುವಂತ ಪ್ರಯತ್ನ ಆಗಿದೆ. ಸೊ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ತೆಗೆದುಕೊಳ್ಳುವಂತ ಪ್ರಯತ್ನ ಮೋದಿ ಭಾವಚಿತ್ರ ಎಲ್ಲರೂ ಕೂಡ ಕಾನೂನಲ್ಲಿ ಹಕ್ಕಿದೆ. ಕಾನೂನಿನ ಒಂದು ಚೌಕಟ್ಟಲ್ಲಿ ಯಾವ ಸಂದರ್ಭದಲ್ಲಿ ಯಾವ ನಾಯಕರ ಚಿತ್ರಗಳನ್ನು ಹಾಕೊಬೇಕು ಅಂತ ಹೇಳಿ ಅವರಾಗೆ ಕೋರ್ಟಿಗೆ ಹೋಗಿದ್ದಾರೆ. ಆ ಸಂತೋಷ. ಕೋರ್ಟಲ್ಲಿ ಅವರಿಗೆ ನ್ಯಾಯಾಲಯದಲ್ಲಿ ಅವರಿಗೇನು ನ್ಯಾಯ ಸಿಗುತ್ತೆ ತಗೊಂಡ್ಬರ್ಲಿ. ತಾವು ಕೋರ್ಟಿಗೆ ಹೋಗಲ್ಲ ಸರ್, ಬಿಜೆಪಿಯಿಂದ ಕೋರ್ಟಿಗೆ ಹೋಗಲ್ಲ ಈ ವಿಚಾರವಾಗಿ. ಸದ್ಯಕ್ಕಿದೆ ನಮ್ಮ ರಾಷ್ಟ್ರೀಯ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇದೆಲ್ಲದೂ ಕೂಡ ಚಿಂತನೆ ಮಾಡ್ತಾರೆ. ಕೇವಲ ಶಿವಮೊಗ್ಗಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿ ಈ ತರ ಅಲ್ಲೊಂದು ಈ ತರ ಉದಾಹರಣೆಗಳಿರೋದ್ರಿಂದ ಒಂದು ಸೆಂಟ್ರಲೈಸ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ ಎಡಿಷನ್ ಹೇಳಿ. ಯಾಕೆಂದ್ರೆ ವಾತಾವರಣ ತುಂಬಾ ಚೆನ್ನಾಗಿದೆ. ಜನರು ತುಂಬಾ ಒಂದು ಆತ್ಮವಿಶ್ವಾಸದಲ್ಲಿ, ತುದಿಗಾಲಲ್ಲಿ ಯಾವತ್ತು ಚುನಾವಣೆ ಬರುತ್ತೆ, ಯಾವತ್ತು ನಾವು ನರೇಂದ್ರ ಮೋದಿಜಿಯವರ ಪರವಾಗಿ ಕಮಲದ ಗುರ್ತಿಗೆ ಮತವನ್ನ ಯಾಚನೆ ಮಾಡಬೇಕು ಅನ್ನೋ ಒಂದು ಅತ್ಯಂತ ಉತ್ಸಾಹ, ವಿಶ್ವಾಸದಲ್ಲಿ ಜನ ಇದ್ದಾರೆ. ಆ ದಿನವನ್ನು ಕಾಯ್ತಾ ಇದ್ದೀವಿ. ಹಾಗಾಗಿ ದೇವದುಲ್ಬಂತಹ ಕಾರ್ಯಕರ್ತ ಬಂಧುಗಳ ಒಂದು ಆಶೀರ್ವಾದ. ವಿಶೇಷವಾಗಿ ನಿನ್ನೆ ನಮ್ಮ ಪಕ್ಷದ ಸಂಸ್ಥಾಪಕ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ವಿ. ನಮ್ಮ ಒಟ್ಟು ಇರುವಂತಹ 1700 ಚಿಲ್ಲರೆ ಬೂತ್ನಲ್ಲಿ ಸುಮಾರು ಒಂದು 1500 ಬೂತ್ಗಳಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಆ ಸಂಸ್ಥಾಪಕ ದಿನಾಚರಣೆಯನ್ನ ಒಂಥರ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ದಾರೆ. ನಾವು ನಂಬಿರದೇ ಬೂತಿನ ಕಾರ್ಯಕರ್ತರು ಅವರು ಸ್ವಾಭಿಮಾನದಿಂದ ಇವತ್ತು ರಾಜಕಾರಣವನ್ನ ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. 100% ಎಲ್ಲರ ಆಶ್ರಯದಿಂದ ಅತ್ಯಂತ ಹೆಚ್ಚಿನ ಅಂತರದಿಂದ ಮೋದಿಜಿಯವರಿಗೆ ಶಿವಮೊಗ್ಗ ಕ್ಷೇತ್ರ ಬೆಂಬಲವನ್ನು ಕೊಟ್ಟೇ ಕೊಡುತ್ತೆ ಅನ್ನೋದು ಯಾರು ಕೂಡ ತಲೆಯಲಿಕ್ಕೆ ಸಾಧ್ಯ ಇಲ್ಲ.